ನಾವು ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಚೆನ್ನಾಗಿ ಕಾಣಬೇಕಾದ್ರಲ್ಲ ನಾವೇನು ಮಾಡ್ಕೋತೀವಿ? ಅಲಂಕಾರ ಮಾಡ್ಕೋತೀವಿ. ಆವಾಗ ನಮ್ಮ ಸೌಂದರ್ಯ ಏನಾಗ್ತದ? ಇನ್ನಷ್ಟು ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಬೇಕಾದ್ರೆ ಯಾವುದರಿಂದ ನಾವು ಅಲಂಕಾರ ಮಾಡ್ತೀವಿ? ಶಬ್ದಗಳಿಂದ ಅಲಂಕಾರ ಮಾಡ್ಕೋತೀವಿ. ಹಾಗಾದ್ರೆ ಈ ಅಲಂಕಾರವನ್ನು ನಾವು ಈ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಎರಡು ರೀತಿಯಾಗಿ ಅಲಂಕಾರ ಮಾಡ್ತೀವಿ. ಶಬ್ದಗಳಿಂದ ಮತ್ತು ಅರ್ಥಗಳಿಂದ ಅಲಂಕಾರ. ಹೀಗಾಗಿ ಅಲಂಕಾರಗಳಲ್ಲಿ ಎರಡು ವಿಧಗಳಿವೆ: ಶಬ್ದಾಲಂಕಾರ, ಅರ್ಥಾಲಂಕಾರ. ಮೊದಲನೇದಾಗಿ ಶಬ್ದಾಲಂಕಾರ. ಕಾವ್ಯದಲ್ಲಿ ಅಕ್ಷರಗಳು ಅಥವಾ ಶಬ್ದಗಳು ಪುನಃ ಪುನಃ ಪ್ರಯೋಗವಾಗಿ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಿದ್ದರೆ ಅದನ್ನು ನಾವು ಶಬ್ದಾಲಂಕಾರ ಎನ್ನುತ್ತೇವೆ. ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಬೇಕಾದ್ರೆ ಅಲ್ಲಿ ವ್ಯಂಜನಾಕ್ಷರಗಳು ಏನತ್ತವ ಪುನಃ ಪುನಃ ಪ್ರಯೋಗವಾಗ್ತವ. ಇಲ್ಲಿ ಶಬ್ದಗಳೇ ಪ್ರಮುಖವಾಗಿರ್ತವ, ಹೌದಲ್ಲ? ಇದನ್ನು ನಾವು ಶಬ್ದಾಲಂಕಾರ ಅಂತ ಕರಿತೀವಿ. ಇಲ್ಲಿ ಇದನ್ನು ಕೇಳೋದಕ್ಕೆ ನಮಗೆ ಏನಾಗಿರ್ತದ? ಇಂಪಾಗಿರ್ತದ, ಕೇಳೋದಕ್ಕೆ ಚೆನ್ನಾಗಿ ಕಾಣಿಸ್ತದಲ್ಲ. ಹಾಗಾಗಿ ಶಬ್ದಾಲಂಕಾರದಲ್ಲಿ ಎಷ್ಟು ವಿಧಗಳವ? 3 ವಿಧಗಳು. ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸದಲ್ಲಿ 2 ವಿಧಗಳಿವೆ: ವೃತ್ತಾನುಪ್ರಾಸ, ಛೇಕಾನುಪ್ರಾಸ. ಮೊದಲನೇದಾಗಿ ವೃತ್ತಾನುಪ್ರಾಸ. ಕಾವ್ಯದಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು ಪದೇ ಪದೇ ಬಂದರೆ ಅದನ್ನು ನಾವು ವೃತ್ತಾನುಪ್ರಾಸ ಎನ್ನುತ್ತೇವೆ. ಇಲ್ಲಿ 1 ಅಥವಾ 2 ವ್ಯಂಜನಗಳು ಏನತ್ತವ ಪುನಃ ಪುನಃ ಬರ್ತಾವ, ಇದನ್ನು ನಾವು ವೃತ್ತಾನುಪ್ರಾಸ ಅಂತ ಕರಿತೀವಿ. ಉದಾಹರಣೆ ಹೇಳ್ರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಇಲ್ಲಿ ಯಾವ ವ್ಯಂಜನ ಪುನಃ ಪುನಃ ಬಂದದ? ನೀರಿ ಎಂಬ ವ್ಯಂಜನ ಪುನಃ ಪುನಃ ಬಂದದ. ನೀಪರೆ ಪೋಪರೆ ಪಾಪವೇನು ಕೇಸರೆ. ಪೋಪ ಎಂಬ ವ್ಯಂಜನ ಪುನಃ ಪುನಃ ಬಂದದ. ಇವನೋಡೆ ನವಿಲಾಡೆ ವಿರಹಿಗಳು ಮೂಡೆ ಭೂ ಜನ ಹಾಡೆ ಗುಣ ಮೂಡೆ ಹಂಸಗಳು ಬಾಡೆ ಕಡವಿನನ್ ಸೋವಡು ಕೀಡೆ ಆದಡೆ ನೋಡೆ ಘನವಾಡೆ ದರಗಿಂಬು ನೀಡೆ. ದೇಡೆ ಎಂಬ ವ್ಯಂಜನ ಪುನಃ ಪುನಃ ಬಂದದ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ವೃತ್ತಾನುಪ್ರಾಸ ಅಂತ ಕರಿತೀವಿ. ಎರಡನೆಯದಾಗಿ ಛೇಕಾನುಪ್ರಾಸ. ಪದ್ಯದಲ್ಲಿ 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಬಂದಿದ್ದರೆ ಅದನ್ನು ನಾವು ಛೇಕಾನುಪ್ರಾಸ ಎನ್ನುತ್ತೇವೆ. ಛೇಕಾನುಪ್ರಾಸದಲ್ಲಿ 2 ವ್ಯಂಜನಗಳು ಪುನಃ ಪುನಃ ಬರ್ತವ. ಉದಾಹರಣೆ: ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ. ಕಂಡೆ ಕಂಡೆ ಎಂಬ 2 ವ್ಯಂಜನ ಪುನಃ ಪುನಃ ಬಂದವ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟದು ನಿಜವಿಲ್ಲದೆ. ಮಾಡಿ ಮಾಡಿ ನೀಡಿ ಎಂಬ 2 ವ್ಯಂಜನ ಪುನಃ ಪುನಃ ಬಂದವ. ಬಿಕ್ಕಿ ಬಿಕ್ಕಿ ಅಳುತ್ತಾನ, ಕೈ ಮಾಡಿ ಮಾಡಿ ಕರಿತಾನ. ಬಿಕ್ಕಿ ಬಿಕ್ಕಿ ಮಾಡಿ ಮಾಡಿ ಎಂಬ 2 ವ್ಯಂಜನ ಪುನಃ ಪುನಃ ಬಂದವ. ಚಲದಿಂ ಕಾಡಂ ಕಾಡಂ ಸೆಲೆ ಹಸಿವಂ ಮರೆತು ತಣಿಯ ನೋಡಂ ನೋಡಂ. ಕಾಡಂ ಕಾಡಂ ನೋಡಂ ನೋಡಂ ಎಂಬ ವ್ಯಂಜನ ಪುನಃ ಪುನಃ ಬಂದವ. ಶಬ್ದಾಲಂಕಾರದಲ್ಲಿ ಎರಡನೆಯದಾಗಿ ಯಮಕ. ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಶಬ್ದವು ಪದ್ಯದ ಆದಿ ಮಧ್ಯ ಅಂತ್ಯ ಪ್ರಾಸಗಳಲ್ಲಿ ನಿಯಮಿತವಾಗಿ ಪುನಃ ಪುನಃ ಬಂದರೆ ಅದನ್ನು ನಾವು ಯಮಕ ಎನ್ನುತ್ತೇವೆ. ಯಮಕದಲ್ಲಿ 3ಕ್ಕಿಂತ ಹೆಚ್ಚಿನ ವ್ಯಂಜನಗಳು ಪುನಃ ಪುನಃ ಬರ್ತವ. ಈ ವ್ಯಂಜನಗಳು ಪದ್ಯದ ಆದಿ ಮತ್ತು ಅಂತ್ಯ ಪ್ರಾಸಗಳಲ್ಲಿ ಬರುತ್ತವೆ. ಪದ್ಯದ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂದ್ರೆ ಏನು ಗೊತ್ತದ? ಪದ್ಯದ ಮೊದಲಿಗೆ ಬಂದು ಅಂದ್ರೆ ಅದನ್ನು ಆದಿಪ್ರಾಸ ಅಂತ ಕರೀತಾರೆ, ಮಧ್ಯದಲ್ಲಿ ಬಂದು ಅಂದ್ರೆ ಮಧ್ಯಪ್ರಾಸ ಅಂತ ಕರೀತಾರೆ, ಅಂತ್ಯದಲ್ಲಿ ಬಂದು ಅಂದ್ರೆ ಅಂತ್ಯಪ್ರಾಸ ಅಂತ ಕರೀತಾರೆ. ಕರ ಕರದಿಂ ತಳಿರ್ಗೆ ಕರ ಕರದಿಂ ತಳಿರ್ಗೆ ಮಿಗೆ ಪೋರದರ ದಿಂ. ಕರ ಕರದಿಂ 3ಕ್ಕಿಂತ ಹೆಚ್ಚಿನ ವ್ಯಂಜನಗಳು ಪುನಃ ಪುನಃ ಬಂದವ. ಅಲ್ಲಿಗಲ್ಲಿಗೆ ಕಮಲ ಕೊಳೆಗಳು, ಅಲ್ಲಿಗಲ್ಲಿಗೆ ಹರಿಯುವ ತೊರೆಗಳು. ಅಲ್ಲಿಗಲ್ಲಿಗೆ ಎಂಬ ವ್ಯಂಜನ 3ಕ್ಕಿಂತ ಹೆಚ್ಚಿನ ವ್ಯಂಜನಗಳು ಬಂದವ, ಪುನಃ ಪುನಃ ಬಂದವ. ಶಬ್ದಾಲಂಕಾರದಲ್ಲಿ 3ನೇದಾಗಿ ಚಿತ್ರಕವಿತ್ವ. ಪದ್ಯದಲ್ಲಿ ಅಕ್ಷರಗಳನ್ನು ಪದಗಳನ್ನು ಕುಶಲತೆಯಿಂದ ಆರಿಸಿ ಜೋಡಿಸಿ ಕವಿಗಳು ಉಂಟು ಮಾಡುವ ಶಬ್ದ ವೈಚಿತ್ರ್ಯಕ್ಕೆ ಚಿತ್ರಕವಿತ್ವ ಎನ್ನುತ್ತೇವೆ. ಚಿತ್ರಕವಿತ್ವದಲ್ಲಿ ಕವಿಯ ಪಾಂಡಿತ್ಯ, ಚಾತುರ್ಯ, ಪ್ರತಿಭೆಯನ್ನು ನೋಡಬಹುದು. ಕವಿಯು ಅಕ್ಷರಗಳನ್ನು ಪದಗಳನ್ನು ಕುಶಲತೆಯಿಂದ ಬಳಸಿದ್ದನು. ಉದಾಹರಣೆ: ನಿನ್ನನಂ ನಿನ್ನನಂ ನಿನ್ನಾನು ನನ್ನನ್ನ ನಿನ್ನ ನಂ ನನ್ನಂ ನಿನ್ನನಂ ನಿನ್ನಾನಂ ನಾ ನಿನ್ನನೆ ನಿನ್ನನಂ ನನ್ನಿ ನಿನ್ನಾನ ನಿನ್ನೇನಂ. ಇಲ್ಲಿ ಕವಿ ಏನ್ ಮಾಡ್ಯಾನಂದ್ರ ಬರೀ ನ ಎಂಬ ಅಕ್ಷರದಿಂದ ಪದ್ಯನೇ ರಚನೆ ಮಾಡ್ಯಾನ. ನ ಎಂಬ ಅಕ್ಷರದಿಂದ ಪದನೇ ರಚನೆ ಮಾಡ್ಯಾನ. ಇದಕ್ಕೆ ಏಕಾಶ್ರೀ ಅಂತ ಕರೀತಾರ. ಮಾ ನೀನೆ ಮುನ್ನಮ ನೀನೆ ನೀನ ನಿನ್ನ ನಿನ್ನ
ಕವಿಯು ಇಲ್ಲಿ ಎಷ್ಟು ಅಕ್ಷರಗಳನ್ನು ಬಳಸಿದ್ದಾರೆ? 3. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ತ್ರಯಾಕ್ಷರಿ. ತ್ರಯಾಕ್ಷರಿ ಅಂತ ಕರಿತೀವಿ. ತ್ರಯಾಕ್ಷರಿ ಅಂತ ಕರಿತೀವಿ.